ವಿಜಯ್ ಮನೋಜ್ ಅವರು ಮಾಡಿದ್ರು, ಸೇಮ್ ಡ್ರೆಸ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ. ನಾವು ಸೇಮ್ ಡ್ರೆಸ್ ಅಲ್ಲಿ ಮಾಡ್ತೀವಿ. ನಾವು ಸ್ನೋ ಹತ್ರ ಬಂದ್ಬಿಟ್ವಿ. ಯಾವ ರೇಂಜಿಗೆ ಪ್ಯಾಕ್ ಆಗಿದ್ದಾಳೆ ಅಂದ್ರೆ ಚೂರು ಗಾಳಿ ಹೋಗ್ಬಾರ್ದು, ಆ ರೇಂಜಿಗೆ ಪ್ಯಾಕ್ ಆಗಿದ್ದಾಳೆ. ನಾವು ಹಿಮಾಚಲ್ ಪ್ರದೇಶನ ಹಿಮಾಲಯನ್ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಭೂಮಿ ಒಳಗಿಂದ ಬರುತ್ತಂತೆ ಬಿಸಿನೀರು. ಫ್ಲಡ್ ಆಗಿ ಫುಲ್ ಇದೆಲ್ಲ ಹೋಗುತ್ತೆ. ಇವಾಗ ಮಾಡ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 3 ಮನಾಲಿಗೆ ಸ್ವಾಗತ ಸುಸ್ವಾಗತ. ಫೈನಲಿ ನಾವು ಇವಾಗ ಸ್ನೋ ನೋಡೋಕೆ ಹೋಗ್ತಾ ಇದೀವಿ. ಕೊನೆಗೂ ಗಳಿಗೆ ಕೂಡ ಬಂತು. ಬೆಳಿಗ್ಗೆ ನೋಡಿ ಯಾವ ರೇಂಜಿಗೆ ಟ್ರಾಫಿಕ್ ಆಗಿದೆ. ನಾವು ಬೈಕ್ ಆಗಿರೋದ್ರಿಂದ ರಾಂಗ್ ರೂಟಲ್ಲಿ ಹೊಡ್ಕೊಂಡು ಹೋಗ್ತಾ ಇದೀವಿ. ಇದು ಸೋಲಾಂಗ್ ವ್ಯಾಲಿ. ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ, ಸ್ನೋ ಆಗಿರುತ್ತೆ ಫುಲ್ಲು. ಕೇಬಲ್ ಕಾರಲ್ಲೆಲ್ಲ ಹೋಗ್ತಿರ್ತಾರೆ. ನಮ್ಮದು ಬ್ಯಾಡ್ ಲಕ್ ಆಗಿರೋದ್ರಿಂದ ಬರ್ಡ್ ಭೂಮಿ ಆಗಿದೆ. ಸೊ ಅಲ್ಲೇನು ಹೋಗೋದು ಅಂತ ಬೇಡ ಅಂದ್ಬಿಟ್ಟು ಅಟಲ್ ಟನಲ್ ಕಡೆ ಹೊರಟ್ವಿ. ಫೈನಲಿ ಅಟಲ್ ಟನಲ್ಗೆ ಬಂದ್ವಿ. ಸೊ ಸ್ನೋ ಇಲ್ಲದೆ ಇರೋ ಕಾರಣ ಎಲ್ಲ ಬರ್ಡ್ ಭೂಮಿ ಥರ ಕಾಣ್ತಾ ಇದೆ. ಇದು ಟೋಟಲ್ 9+ ಕಿಲೋಮೀಟರ್ ಇದೆ. ಅಂಡರ್ ಪಾಸಲ್ಲೇ ಹೋಗಬೇಕು. ಇದು ವರ್ಲ್ಡ್ ಲಾಂಗೆಸ್ಟ್ ಹೈವೇ ಟನಲ್, ಅಬೋ 10,000 ಫೀಟ್ ಇದೆ. ಇದು ಸುಮಾರು 4 to 5 hours ಜರ್ನಿನ ಸೇವ್ ಮಾಡಿದೆ ಟನಲ್ ಮಾಡಿರೋದ್ರಿಂದ. ರೋಹತಾಂಗ್ ಪಾಸಿಗೆ ಲೇ ಲಡಾಖಿ ಇಲ್ಲೇ ಹೋಗೋದು. ಫೈನಲಿ ಹೊರಗಡೆ ಬರ್ತಿದ್ದೀವಿ. ರೀಲ್ಸಲ್ಲೆಲ್ಲ ನೋಡಿದ್ವಿ, ಆಚೆ ಬರ್ತಿದ್ದಂಗೆ ವಾವ್ ಅಂತ ಹಾಕಿರ್ತಾರೆ ರೀಲ್ಸು. ಬಟ್ ನೋಡಿ ಹೆಂಗಿದೆ, ಬರ್ಡ್ ಭೂಮಿ ನೋಡೋಕೆ ಬಂದಿದ್ದೀವಿ ಅಷ್ಟು ದೂರದಿಂದ. ಈ ಕಡೆ ಸ್ವಲ್ಪ ಸ್ನೋ ಬಿದ್ದು ಆ ಕಡೆ ಕವರ್ ಆಗಿದೆ, ಈ ಕಡೆ ಎಲ್ಲ ಫುಲ್ ಖಾಲಿ ಆಗಿದೆ. ನೋಡಿ ಗಾಯ್ಸ್, ಯಾವ ರೇಂಜಿಗೆ ಪ್ಯಾಕ್ ಆಗಿದ್ದಾಳೆ ಅಂದರೆ ಚೂರು ಗಾಳಿ ಹೋಗ್ಬಾರ್ದು, ಆ ರೇಂಜಿಗೆ ಪ್ಯಾಕ್ ಆಗಿದ್ದಾಳೆ. ಅದೇ ಕತೆ ನೋಡಿ ಗೈಸ್. ನಾನು ಸ್ಪೆಕ್ಸು ಮಕ್ಕಕ್ಕೆಲ್ಲ ನೋಡಿ ಗೈಸ್ ಅಷ್ಟೇ. ತುಂಬ ಜನ ಹೇಳಿದರು ಗರಂಪಲ್ಲಿ ಸ್ನೋ ಸಿಗುತ್ತೆ ಅಂತ. ಸೊ ನಾವು ಹಿಮಾಚಲ್ ಪ್ರದೇಶನ ಹಿಮಾಲಯನ್ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಮನಾಲಿಯಿಂದ 46 ಕಿಲೋಮೀಟರ್ ದೂರ ಇದೆ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಸ್ನೋ, ಹೆಂಗಿರುತ್ತೆ. ನಾವು ಸ್ನೋಗೆ ಹೋಗ್ತಾ ಇರೋದ್ರಿಂದ ಸ್ನೋ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಂತ, ಇಲ್ಲಾಂದರೆ ಬಟ್ಟೆ ಎಲ್ಲ ಒದ್ದೆ ಆಗುತ್ತಂತೆ. ಆ್ಯಂಡ್ ಕೋಲ್ಡ್ ಎಲ್ಲ ಕಂಟ್ರೋಲ್ ಆಗುತ್ತೆ ಇದು ಇಷ್ಟು ದಡಿ ಜಾಕೆಟ್ ಹಾಕಂದರೆ. ಅದಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಮೇಡಮ್ ನೋಡ್ರಪ್ಪ, ಆಲ್ರೆಡಿ ದಡಿ ಜಾಕೆಟ್ ಹಾಕೊಂಡಿದ್ರು. ಈಗ ಇದ್ರ ಮೇಲೆ ಇನ್ನೊಂದು ದಡಿ ಜಾಕೆಟು. ಇವಳಕ್ಕಿನ್ನ ಜಾಕೆಟೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮೇಡಮ್ ರೆಡಿ. ತುಂಬ ಜನ ಹೇಳಿದರು 1-2-3 ಕಿಲೋಮೀಟರ್ ಹೋಗಿ ಸ್ನೋ ಸಿಗುತ್ತೆ ಅಂತ. ಬಟ್ ನಾವು 1/2 ಕಿಲೋಮೀಟ್ರ್ ಹೋದ್ವಿ, ಆಗಲೇ ಇಲ್ಲ. ಈ ದಡಿ ಜಾಕೆಟ್ ಇದರಿಂದ ಉಸಿರು ಕಟ್ತಿತ್ತು. ಸೊ ನಾವು ATV ಬೈಕ್ ತೊಗೋತಿದ್ದೀವಿ. ATV ಬೈಕ್ ಕಾಸ್ಟು 3,000, 2 ಪರ್ಸನ್ ಹೋಗ್ಬೋದು. ಸೊ ಅದ್ರ ಜೊತೆಗೆ ಇನ್ನೂ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ನಾವು ಬೇಡ ಅಂತಿದ್ವಿ, ಕಮ್ಮಿ ಮಾಡ್ಕೊಳ್ಳಿ ಅಂದಿರೋದ್ರಿಂದ ನಮ್ಗೆ ಅಡಿಷನಲ್ ಒಂದು ಆ್ಯಕ್ಟಿವಿಟಿ ಕೊಟ್ಟರು. ಇದು ಓವರಾಲ್ 4 to 5 ಕಿಲೋಮೀಟರ್ ಇದೆ. ATV ಬೈಕಲ್ಲೇ ಹೋಗಬೇಕು. ನಡ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ, ತುಂಬ ಜನ ನಡ್ಕೊಂಡು ಹೋಗ್ತಿದ್ರು. ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ATV ಬೈಕ್ ತೊಗೊಂಡು ಹೋದ್ವಿ, ಲೇಟ್ ಆಗುತ್ತೆ ಅಂತ. ಸ್ಟಾರ್ಟ್ ಆಯಿತು ATV ಬೈಕಲ್ಲಿ ನಮ್ಮದು ಆಫ್ ರೋಡಿಂಗ್. ಅಯ್ಯೋ ಹೊಡಿರಲ್ಲ ಅಂದ್ಬಿಟ್ಟು ಟೊಪ್ಪಿ ಹಾಕೊಳ್ಳಿಲ್ಲ. ನೋಡಿ ಟೊಪ್ಪಿ ಹಾಕೊಂಡು ಹಿಡ್ಕೊಂಡಿರೋದ. ಹಾಯ್ ಮೇಡಮ್, ಹೂವು ಕವರ್ ಆಗಿರೋದ. ಫೈನಲಿ ಗಾಯ್ಸ್, ನಾವು ಸ್ನೋ ಹತ್ರ ಬಂದ್ಬಿಟ್ವಿ. ಅವತ್ತಿಂದ ಸ್ನೋ ಅಂತ ಕಾಯ್ಕೊಂಡಿದ್ವಿ. ಈಗ ಆಲ್ರೆಡಿ ಸ್ನೋ ಹತ್ರ ಬಂದೇ ಬಿಟ್ವಿ. ಹೋಗಿ ಬಿದ್ದು ಒದ್ದಾಡದೆ ನೋಡಿ, ಇಲ್ಲಿ ಸುಸ್ತಾಗ್ತಿದ್ದೆ ಅಂತ ಬೇಜಾರದ. ಬಂದಿಲ್ವಲ್ಲ, ಹತ್ತಕ್ಕಾಗ್ತಿಲ್ಲ ಅಂತ. ದೊಡ್ಡ ಶಬರಿಮಲೆ ಬೆಟ್ಟ ಹತ್ರ ಏನೂ ಆಗ್ತಾ ಇರಲಿಲ್ಲ, ಇಲ್ಲೇ ಹತ್ತಕ್ಕಾಗ್ತಿಲ್ಲ. ಆಕ್ಸಿಜನ್ ಲೆವೆಲ್ ಗೈಸ್ ಕಮ್ಮಿ ಇದೆ. ಉಸಿರಾಟಕ್ಕೆ ತುಂಬಾ ತೊಂದರೆ ಆಗುತ್ತೆ ಮೇಲೆ ಹೋಗ್ತಾ. ಎಷ್ಟೋ ಫೀಟ್ ಮೇಲಿದ್ದೀವಿ, ಅದೆಷ್ಟೋ ಅಂತ ಗೊತ್ತಿಲ್ಲ. ಫೋನ್ ನೆಟ್ವರ್ಕು ಇಲ್ಲ, ಏನೂ ಇಲ್ಲ. ಕೈಯಲ್ಲಿ ಇಟ್ಕೊಂಡಿದ್ದೀವಿ ಗಾಯ್ಸ್. ಏನು ಉಪ್ಪಿನ ಮೂಟೆ ಮೇಲೆ ಕೂತಿದ್ವಿ, ಉಪ್ಪಿನ ಗಾಡಿಯಲ್ಲಿ ಕೂತಿದ್ವಿ ಅನ್ಕೊಂಡ್ರಾ? ಈ ಥರ ಇದೆ. ಫುಲ್ಲು ಕೋಲ್ಡ್, ಫುಲ್ಲು ಚಳಿ ಆಗ್ತಾ ಇದೆ. ನೋಡಿ ಇಲ್ಲಿ ಆಡ್ತಾ ಇರೋದ. ಬೇಕೋಣ ಇನ್ನು ಗಾಯ್ಸ್. ನಾವೀಗ ಹಿಮಾಲಯನ್ ಟ್ರೆಕ್ಕಿಂಗ್ ಮಾಡೋಣ ಅನ್ಕೊಂಡಿದೀವಿ. ಪರ್ಫೆಕ್ಟ್ ಶೂ ಮತ್ತೆ ಇಟ್ಕೊಳಕ್ಕೆ ಇದ್ದಿದ್ರೆ ನಾನು ಹತ್ಬಿಡಿವೆ ಮೇಲೆ. ಈಗಲೂ ಟ್ರೈ ಮಾಡ್ತೀನಿ. ಶೂ ಎಲ್ಲ ಜಾರ್ತಿದೆ. ಹೋಗೋಣ ಬನ್ನಿ ಮೇಲೆ. ಇನ್ನು ಸಕ್ಕದಾಗಿದೆ ಟೆಸ್ಟು ತಿನ್ನೋಕ್ಕೆ. ಮರಿಕಂಡ್ರು ಹಂಗೆ ಸಕ್ಕದಾಗಿರುತ್ತೆ. ಸ್ನೋಫಾಲ್ ಗಾಯ್ಸ್, ಸ್ನೋಫಾಲ್. ಮಳೆಯಲ್ಲಿ ಆಟ ಆಡ್ತಾರಲ್ಲ ಮಕ್ಕಳು, ಹಂಗೆ ಆಟ ಆಡ್ತಾವೆ.
ತುಂಬಾ ಕಷ್ಟಪಡ್ಕೊಂಡು ಜಾಕೆಟ್ ಎಲ್ಲ ತೆಗೆದ್ವಿ, ರೀಲ್ಸ್ ಮಾಡೋಣ, ಫೋಟೋಸ್ ತೆಕ್ಕೊಳ್ಳೋಣ ಅಂತ. ಬಟ್ ತೆಗೆದು 1 ಸೆಕೆಂಡ್ಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಕೋಲ್ಡ್ ಇತ್ತು, ಫ್ರೀಸ್ ಆಗ್ತಿತ್ತು. ಇನ್ನೇನು ಮಾಡೋದು, ಫೋಟೋಸ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಕಿತ್ತಾಕಿ ಫೋಟೋಸ್ ತೆಕ್ಕೊಂಡ್ವಿ. ಸ್ನೋ ತುಂಬ್ಕೊಂಡು ಹೋಗ್ತಾವ್ರ ಮನೆಗೆ ತುಂಬ್ಕೊಯ್ತವ್ರೆ. ನಾವು ನಮಗೂ ಒಂದು ಲೋಡ್ ಎಳಿದ್ವಿ ನೋಡಿ ಅಲ್ಲಿ ಹೇಗೆ ತುಂಬ್ತವ್ರೆ. ಕಾಲಂತೂ ಆಗ್ತಿಲ್ಲ, ಬೇರೆ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಕಲ್ತಾಗ ಹೊಡಿತಾ ಇರೋ ಥರ ಗೈಸ್ ಹಿಮ ತಗೊಂಡು ಹೋಗ್ತಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಫೈನಲಿ ಸ್ನೋ ಅಲ್ಲೆಲ್ಲ ಆಟ ಆಡ್ಕೊ ಬಂದ್ವಿ. ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ, ಫುಲ್ಲು ಸ್ನೋ. ಈಗಂತೂ ಸಕ್ಕತ್ತಾಗಿ ಕಾಣ್ತಿದೆ ಬೆಳಗ್ಗೆಕಿನ್ನ. ಇಲ್ಲೆಲ್ಲ ಸ್ನೋಫಾಲ್ ಆಗಿದೆ, ನಮಗೆ ಗೊತ್ತೇ ಆಗಿಲ್ಲಪ್ಪ ಯಾವಾಗ ಸ್ನೋಫಾಲ್ ಆಯಿತು ಅಂತ. ಓಕೆ, ಟ್ಯೂಬ್ ಆಟ ಆಡ್ಕೊ ಬಂದ್ವಿ, ಸಾಕಾಗಿತ್ತು. ವಿಡಿಯೋ ಅಟ್ಯಾಚ್ ಮಾಡ್ತೀವಿ ನೋಡಿ. ಇಲ್ಲೆಲ್ಲ ಬೈಕ್ ಕಾಯ್ತಾ ಇದೆ ನಮಗೋಸ್ಕರ, ನಮಗೆ ಕೊಡ್ತಾರೆ. A few moments later. ಎಲ್ಲ ಮುಗಿಸ್ಕೊಂಡು ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಆನ್ ದ ವೇ ಸರ್ಯಾಗಿ ಬಿದ್ವಿ. ಅವ್ರು ಹೇಳಿದ್ರು ಅಲ್ಲೇನೆ ಸ್ಕಿಡ್ ಆಗುತ್ತೆ ಅಂತ, ಬಟ್ ನಮ್ಗೆ ಅಷ್ಟೇ ಅಂತ ಗೊತ್ತಿರಲಿಲ್ಲ. ಅದು ಬ್ಲ್ಯಾಕ್ ಸ್ನೋ ಅಂತೆ, ಟಾರ್ ರೋಡ್ ಮೇಲೆ ಬಿದ್ದಿರುತ್ತಂತೆ, ಸ್ಕಿಡ್ ಆಗುತ್ತಂತೆ. ನನಗೆ ಕಾಲು ಇಲ್ಲಿ ಲೇಟ್ ಆಗಿದೆ, ಮಂಡಿ ತರ್ಚಿದೆ, ಬ್ಲಡ್ ಬರ್ತಾ ಇದೆ, ತರ್ಚಿ ಹೊರದೋಯ್ತೆ ಪ್ಯಾಂಟು. ನನ್ನ ಗಾಡಿ ಮಿರರ್ ಹೊಡೆದೋಗಿದೆ. ಮಿರರ್ ಹೊಡೆದೋಗಿದೆ, ಎಷ್ಟು ಕೇಳ್ತಾರೋ ಗೊತ್ತಿಲ್ಲ. ಸಣ್ಣ ಪುಟ್ಟ ಒಳಗೆ ಏಟಾಗಿದೆ. ಸದ್ಯಕ್ಕೆ ಹಿಂದ್ಗಡೆಯಿಂದ ಬಂದು ಬಡ್ ಅಂತ ಎಲ್ಲ ಬಿದ್ದರು. ನಮ್ಮಿಂದಾಗಿ ನಿಧಾನಕ್ಕೆ ಬಂದಿದ್ದೀವಿ, ನಿಧಾನಕ್ಕೆ ಹೋಗ್ಬೇಕೀಗ. ಸದ್ಯಕ್ಕೆ ತಿನ್ಕೊಂಡು ನೋಡಬೇಕು. ಸುಕ್ಕ ಚಳಿ ಇದೆ, ಎಷ್ಟು ಡಿಗ್ರಿ ಇದೆಯೋ ಗೊತ್ತಿಲ್ಲ. 5 or 6 ಇದೆ ಮೈನಸ್. ಟನಲ್ ಅವರು ಕಾಯ್ತಾರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಮಾಡ್ತಾರೆ. ಇದು ನಮ್ಮದು 3ನೇ ದಿನ ಸ್ಟೇ. ಇದು ಇನ್ನೊಂದು ರೆಸಾರ್ಟು. 3 ದಿನನೂ 3 ಮಾಡ್ಕೊಂಡಿದ್ವಿ. ಇದು ವಾಶ್ರೂಮು, ಇದು ರೂಮು, ಸ್ಟುಡಿಯೋ ರೂಮ್ ಅಂತ. ಅದಿದು ಎಕೋರ್ ಮನಾಲಿ ಹೈಟ್ ರೆಸಾರ್ಟು. ಮೇಡಮ್ ಸುಸ್ತಾಗಿ ಬಂದಿದ್ದಾರೆ. ಹಿಂಗಿದೆ ವ್ಯೂ, ಒಂಥರ ಡಿಫ್ರೆಂಟಾಗಿದೆ, ಏನೋ ಒಂಥರ. ಎಲ್ಲನೂ ನಾವು ಉಳ್ಕೊಂಡಿರೋ ರೆಸಾರ್ಟು ಡಿಫ್ರೆಂಟಾಗಿದೆ. ಇದು ಬಾಲ್ಕನಿ, ಪ್ರೈವೇಟ್ ಬಾಲ್ಕನಿ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಬೆಳಗ್ಗೆ ತೋರಿಸ್ತೀವಿ ರೆಸಾರ್ಟ್ ಬಗ್ಗೆ ಎಲ್ಲ. ಸೊ ಇವಾಗ ರೆಸ್ಟ್ ಮಾಡಬೇಕು. ಬಾಲ್ಕನಿ ನೈಟ್ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಇದೆಲ್ಲ ಓಲ್ಡ್ ಮನಾಲಿ. The next day. ಇವತ್ತು ಏನೇನು ಮಾಡ್ತೀವಿ ಅಂತ ಮೇಡಮ್ ಹೇಳ್ತಾರೆ, ಕೇಳ್ಕೊಂಬಿಡಿ. ಇವಾಗ ಸದ್ಯಕ್ಕೆ ಎದ್ಬಿಟ್ಟು ರೆಡಿಯಾಗಿ ಬಂದಿದ್ದೀವಿ. ಇವಾಗ ಫಸ್ಟ್ ಟಿಫನ್ ಮಾಡಬೇಕು. ಆದಮೇಲಿಂದ ಲೋಕಲ್ ಸೈಟ್ನೇ ವಿಸಿಟ್ ಮಾಡೋಕ್ಕಾಗಿಲ್ಲ. ಇವತ್ತು ತುಂಬಾ ಪಟ ಅಂತ ವಿಸಿಟ್ ಮಾಡಬೇಕು. ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ತೀವಿ ಲೋಕಲ್ ಸೈಟು, ಹಂಗೆ ಸ್ನೋನು ತೋರಿಸ್ತೀವಿ. ಹಿಡನ್ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸ್ಕಿಪ್ ಮಾಡಿದೆ ನೋಡಿ. ಲೆಟ್ಸ್ ಗೋ. ಫ್ಲಡ್ ಆಗಿ ಫುಲ್ ಇಲ್ಲೆಲ್ಲ ಹೋಗುತ್ತೆ, ಇವಾಗ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿದೆ ರೋಡ್ ನೋಡಿ, ಬೈಕ್ಗಳು ನೋಡು, ನೋಡಿ ಇಲ್ಲಿ ಬೈಕ್ ಹೆಂಗೆ ಬಿದ್ದೋಗಿದೆ ನೋಡಿ. ಎಲ್ಲ ಅಂಗಡಿ ಏನೋ ಇದು, ಅಂಗಡಿನ ಬಿಟ್ಟು ಗಾಡಿ ಪಾರ್ಕ್ ಮಾಡಿದ್ವಿ. ಇವಾಗ ಟೆಂಪಲ್ಗೆ ಹೋಗಬೇಕು. ಬೆಟ್ಟ ನೋಡಿ, ಅಲ್ಲಿ ಸ್ನೋ ಹಿಂಗಾಗಿದೆ. ವಾವ್, ಅಲ್ಲಿಗೆ ಹೋಗ್ಬೇಕು, ಬಿದ್ದು ಒದ್ದಾಡ್ಬೇಕು ಅನ್ನಿಸ್ತಿದೆ. ಇಲ್ಲೇ ಹತ್ರದಲ್ಲಿರಂಗೆ ಕಾಣ್ತಾ ಇದೆ. ಇಲ್ಲಂತೂ ಸಖತ್ತಾಗಿದೆ ನೋಡಿ. ಇಲ್ಲಿ ಇದು ಟೆಂಪಲ್, ಒಳಗೆ ಹೋಗೋಣ ಬನ್ನಿ. ಈಗ ಗರ್ಭಗುಡಿ ಇದೆ, ಆ ಕಡೆ ಇದೆ, ಮಾಡಂಗಿಲ್ಲ. ಸೊ ಈ ಕಡೆ ಸೈಡಿನ ಮಾಡ್ತಿದ್ವಿ ನೋಡಿ. ಎಲ್ಲ ವುಡ್ಡಲ್ಲೇ ಮಾಡಿದ್ದಾರೆ ಟೆಂಪಲ್ ಎಲ್ಲ. ಮತ್ತು ಇದು ಚಾಮುಂಡೇಶ್ವರಿ. ಕಾಲಿಟ್ಟಾಗ್ತಿಲ್ಲ, ತಣ್ಣ ಆಗ್ತಿದೆ. ಐಸ್ ಮೇಲೆ ನಡೀತಿದ್ದೀವಿ ಅನ್ನಿಸ್ತಿದೆ. ಒಳಗಡೆ ಹೋಗಿ ಬಂದ್ವಿ. ನಮ್ಮ ಸ್ಟೈಲಲ್ಲಿ ಕುಂಕುಮ ಬಟ್ಟೆ ಇಟ್ಟಿದ್ದಾರೆ ಒಳಗಡೆ. ಸಾಕತ್ ಕೋಲ್ಡ್ ಆಗ್ತಿದೆ. ಅವರೇ ಬೈತಿದ್ದಾರೆ ಸಾಕೊಂಡು ಬರಬಾರ್ದ ಅಂತ. ಐಸ್ ಕ್ಯೂಬ್ ಮೇಲೆ ಕಾಲಿಟ್ಟಂಗೆ ಆಗ್ತಿತ್ತು. ಮನು ಟೆಂಪಲ್ ಚೆನ್ನಾಗಿದೆ, ಫುಲ್ಲು ಟಾಪಲ್ಲಿದೆ, ಹೈಯಲ್ಲಿ. ಇಲ್ಲಿ ಯಾರ ಮನೇಲಿಗೆ ಬಂದರೆ ವಿಸಿಟ್ ಮಾಡಿ. ನಿಯರೇ ಇದೆ ಮಾಲ್ ರೋಡಿಗೆಲ್ಲ. ಬರ್ತಾ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಹಂಗೆ ಅಪ್ಪಿತ್ತು. ಮೇಡಮ್ ಎಲ್ಲಿ ತಪ್ಪ ಹಿಡ್ಕೊಂಡು ಕೂತಿದ್ರೆ ಎಲ್ಲಿ ಬಿದ್ದೋಗ್ತೀನಿ ಅಂತ. ಫೋನ್ ಬೇರೆ ಮತ್ತೆ ಬಿದ್ದೋಗ್ಬಿಟ್ರೆ ಅಂದ್ಬಿಟ್ಟು ಭಯಕ್ಕೆ ತೆಗಿಲೇ ಇಲ್ಲ. ನೆಕ್ಸ್ಟ್ ಇವಾಗ ಫೇಮಸ್ ಸಿದ್ದು ತಿನ್ನಕ್ಕೆ ಹೋಗ್ತೀವಿ. ಸಿಡ್ಡು ಹೋಣ ಬನ್ನಿ. ಇವಾಗ ಫೇಮಸ್ ಸಿಡ್ಡು ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಲೋಕಲ್ ಫುಡ್ ಸ್ಪೆಷಲ್.
ನಾವು ಅದಿತಿ ಪ್ರಭುದೇವ್ ಮತ್ತು ವಿಜಯ ಮನೋಜ್ ಅವರ ರೀಲ್ಸ್ ವಿಡಿಯೋದಲ್ಲಿ ಲಾಗಲ್ಲೆಲ್ಲ ನೋಡಿದ್ವಿ. ಸೊ ಅದನ್ನು ನಾನು ತೋರಿಸ್ತಾ ಇದ್ದೆ, ಕರ್ನಾಟಕದವರೆಲ್ಲ ಬಂದಿದ್ದರು. ಸೊ ನಾವು ಅದನ್ನೇ ಹುಡುಕೊಂಡು ಬಂದ್ವಿ ಅಂತ ತುಂಬಾ ಖುಷಿ ಪಡ್ತಿದ್ರು. ಆ್ಯಕ್ಟ್ರೆಲ್ಲ ಬಂದಿದ್ರು ಅಂತ ಹೇಳಿದ್ಕೆ, ಓ ಆ್ಯಕ್ಟ್ರೆಲ್ಲ ಬಂದಿದ್ರಾ, ನಮ್ಗೆ ಗೊತ್ತೇ ಆಗಲಿಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದರು ಅಂತ ಎಲ್ಲ ಹೇಳ್ತಿದ್ರು. ನಮಗೆ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಸ್ಪೆಷಲ್ ಸಿದ್ದು ಮಾಡಿಕೊಟ್ರು ನಮಗೋಸ್ಕರ. ಮನೋಜ್ ಅವರು ಮಾಡಿದ್ರು, ಸೇಮ್ ಡ್ರೆಸ್ಸಲ್ಲಿ ವೀಡಿಯೋ ಮಾಡಿದ್ದಾರೆ. ನಾವು ಸೇಮ್ ಡ್ರೆಸ್ಸಲ್ಲಿ ಮಾಡ್ತಿದ್ದೀವಿ. ನಾವು ನೋಡ್ಕೊಂಡು ಇಲ್ಲೇ ತಿನ್ನಬೇಕು ಅಂತ ಬಂದ್ವಿ. 1 ವರ್ಷದವರೆಗೂ ಇರುತ್ತಂತೆ. ಆಪಲ್ನ ಡ್ರೈ ಮಾಡಿರ್ತಾರೆ. ಸೊ ನಾವು ಟ್ರೈ ಮಾಡಬೇಕು ಅಂತ ಇದು ಮಾಡ್ತೀವಿ. ತೊಗೊಂಡು ಹೋಗೋಣ. ಸಿದ್ದು ಹಾಕಿ ಬೇಯಿಸ್ತಿದ್ರು ಒಳಗಡೆ. ಸಿದ್ದು ಬಂತು. ಸಿದ್ದು ರೆಡಿ. ಗರ್ಜಿಕಾಯಿ ಇದ್ದಂಗೆ ಐತೆ. ಹೆಂಗಿದೆ ಸಿದ್ದು? ಡಿಫ್ರೆಂಟ್ ಟೇಸ್ಟು. ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಒಳಗಡೆ ಚಿಕ್ಕ ಕೋಟ್ ಆಗಿದೆ. ಫುಲ್ ಚಳಿ ಚಳಿ ಆಗ್ತಾ ಇದೆ. ನೆಕ್ಸ್ಟು ವಸಿಷ್ಠ ಟೆಂಪಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಬಿಸಿನೀರು ಸಿಗುತ್ತೆ, ನ್ಯಾಚುರಲ್ ಬಿಸಿನೀರು. ಚಳಿ ತಡೆಯೋಕ್ಕಾಗ್ತೀವಿ, ಸಾಕಾಗ್ತಿದ್ದೀವಿ. ಸೈಡಿಗೆ ನಿಲ್ಸ್ಬಿಟ್ಟು ಗಾಡಿ ಗಾಡಿ ಚೆನ್ನಾಗಿದೆ. ಉಳ್ಳಂತೆ ಒಳಗಡೆ ಸಕ್ಕತ್ತಾಗಿದೆ, ಸಖತ್ ಬೆಚ್ಚಗಾಗ್ತೈತೆ. ಹಾಕೊಂಡು ಹೋಗ್ಬೇಕೀಗ. ಅಲ್ಲಿ ಹಾಟ್ ವಾಟರು, ಯಾವಾಗಲೂ ಬಿಸಿನೀರು ಇರುತ್ತೆ. ಸ್ನಾನ ಮಾಡ್ಬೋದು ಬೇಕಾದ್ರೆ ಬಿಸಿನೀರಲ್ಲಿ, ಆರೋದೇ ಇಲ್ಲ. ಯಾವುದೋ ದೇವರಿದೆ, ಇಲ್ಲಿಂದ ಹಾಟ್ ವಾಟರ್ ಆ ಕಡೆಯಿಂದ ಬರ್ತಿದೆ. ಎಲ್ಲ ಬಿಸಿನೀರು, ಸ್ನಾನ ಮಾಡ್ತಿದ್ರು ಇಲ್ಲಿ. ಗರಂ ಪಾನಿ. ಇದು ಭೂಮಿ ಒಳಗಿಂದ ಬರುತ್ತಂತೆ ಬಿಸಿನೀರು, ಯಾವುದೇ ಇದಿಲ್ಲ. ಇಲ್ಲಿಂದ ನಾವು ಇದಾಗಿ ಬರ್ತಿಲ್ಲ, ಅದನ್ನು ಭೂಮಿ ಒಳಗಿಂದ ಬರ್ತಿರೋಕ್ಕೆ ಪೈಪ್ ಹಾಕಿದ್ದಾರಂತೆ. ಅಲ್ಲಿ ಮೇಲೆ ಭೂಮಿ ಒಳಗಿಂದ ಬರುತ್ತಂತೆ. ಇದೇ ಟೆಂಪಲ್ಲು. ಇಲ್ಲಿ ಒಳಗಡೆ ದೇವರಿದೆ. ಬೇಡ, ಹೋಗಿದ್ರಲ್ಲೇ ಕಮ್ಮಿ ಕ್ರೀಮ್ ಹಾಕಿರ್ತೀನಿ. ಈ ಜಿಂಕೆ ತಗೊಂಡ್ವಿ ಫ್ರಿಡ್ಜಿಗೆ ಅನ್ಸಕ್ಕೆ. ಕೆಳಗಡೆ 40 ಅಂತೆ. ಕ್ಯೂಟ್.